ತುಂಬ ವರ್ಷಗಳ ನಂತರ ನಮ್ಮದು ಫುಲ್ ಕಾಂಟ್ಯಾಕ್ಟ್ ಟೂರ್ನಮೆಂಟ್ ನಮ್ಮ ಮೈಸೂರು ನಗರದಲ್ಲಿ ನಡೆದಿದ್ದು ತುಂಬ ಕಮ್ಮಿ ಆಗಿತ್ತು. ಆ ಒಂದು ಮನಸ್ಸಿನಲ್ಲಿ ಮಾಡಿಕೊಂಡು ಒಂದು 6 ತಿಂಗಳಿಂದ ಒಂದು ಶ್ರಮಪಟ್ಟು ನ್ಯಾಷನಲ್ ಲೆವೆಲ್ ಒಂದು ಫುಲ್ ಕಾಂಟ್ಯಾಕ್ಟ್ ಟೂರ್ನಮೆಂಟ್ನ ನಾವು ಮೈಸೂರಿನಲ್ಲಿ ಮಾಡ್ತಾಯಿದ್ದೀವಿ. ಹಾಗೆಯೇ ತಮಿಳುನಾಡು, ಆಂಧ್ರ, ಆಮೇಲೆ ಮೈಸೂರು, ಸುಮಾರು ಕಡೆ ಕರ್ನಾಟಕ ಎಲ್ಲ ಕಡೆ ಭಾಗದಿಂದ ತಮಿಳುನಾಡೆಲ್ಲ ಬರ್ತಾ ಇದ್ದಾರೆ. ಅವರಿಗೆ ನಾವು ಒಂದು ಸ್ಪೆಷಲಾಗಿ ಬಂದವರಿಗೆಲ್ಲ ಅಕಾಮಿಡೇಷನ್ನು ಬಿತ್ತು ಬಂದಿದ್ದು ಎಲ್ಲಿಂದ ಬರ್ತಾರೆ ಅವರಿಗೆ ಅಪ್ ಆ್ಯಂಡ್ ಡೌನ್ ಟಿಕೆಟು, ಆಮೇಲೆ ಅವರು 3 ದಿನ ಇಲ್ಲಿದ್ದಾಗ ಅವರಿಗೆ ಊಟದ ವ್ಯವಸ್ಥೆ ಎಲ್ಲದೂ ನಾವು ಅವರಿಗೆ ಪ್ರೊವೈಡ್ ಮಾಡಿ ಈ ಒಂದು ಟೂರ್ನಮೆಂಟ್ನ ಮಾಡ್ತಾಯಿದ್ದೀವಿ. ಆ ಚಾಮುಂಡೇಶ್ವರಿ ഈ ಒಂದು ടൂർണമെൻറ്റ് ಒಂದು ಯಶಸ್ವಿ ಆಗಲಿ ಅಂತ ನಾನು കേൾಕೊಳ್ತೀನಿ. നമസ്കാര. നാഷണൽ ടൂർണമെൻറ്റാണ് നടക്കുന്നത്. ഇവിടെ കർണാടക, തമിഴ്നാട്, കേരള ഇങ്ങനെയുള്ള എല്ലാ ടീമുകളും ഉണ്ട്. മാർഷൽ ആർട്ട് ടൂർണമെൻറ്റാണ്. കരാട്ടെ, ബോക്സിംഗ്, MMA, മൗത്തായി ഏത് ആൾക്കും പങ്കെടുക്കാം. പങ്കെടുക്കുന്ന എല്ലാ ടീമിനും ക്യാഷ് അവാർഡ്, ട്രോഫി, മെഡല്, വരുന്ന ടീമിന് അപ്പ് ആൻഡ് ഡൗൺ ടിക്കറ്റ്, ಫುಡ್ ಎಲ್ಲ ಅದು ಕೊಡ್ಕೊಂಡ್ಬಂದು ಈ ಸ್ಕೂಲ್ ಆಫ್ ಕರಾಟೆ ಮಾರ್ಷಲ್ ಆರ್ಟ್ಸ್ನ ಪಂದ್ಯಾವಳಿ ಇವತ್ತು ಅಂತಾರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ. ಇವತ್ತು ಕೇರಳದಿಂದ, ತಮಿಳುನಾಡಿನಿಂದ ಸಾಕಷ್ಟು ಸ್ಪರ್ಧಿಗಳು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಸಂಪೂರ್ಣ ವ್ಯವಸ್ಥೆಗಳನ್ನು ಮಾಡಿ ಈ ಮಾರ್ಷಲ್ ಆರ್ಟ್ಸ್ನ ಕಲೆಯನ್ನು ಮೊದಲನೇ ಬಾರಿಗೆ ಅಂದರೆ ನಡೆದಿದೆ ಸುಮಾರು ಸಲ. ಈ ಮಟ್ಟಕ್ಕೆ ಫುಲ್ ಫಾರಮಲ್ಲಿ ಎಲ್ಲರೂ ಕರೆದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆಟಕ್ಕೆ ಇಷ್ಟೊಂದು ಪ್ರೋತ್ಸಾಹ ಕೊಡ್ತಿರ್ತಕ್ಕಂಥದ್ದು ಭಾಳ ಮುಖ್ಯ. ಅದರಲ್ಲಿ ನಾಗರಾಜ್ ಅವರು, ದಿಲೀಪ್ರವರು ಮುಖ್ಯ ಪಾತ್ರವನ್ನು ವಹಿಸಿ ಎಲ್ಲ ಥರ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಮಾರ್ಷಲ್ ಆರ್ಟ್ಸ್ನ ಈ ಕಲೆ ದೇಶದಲ್ಲಿ ಬೆಳಿಬೇಕು ಅಂತೇಳಿ ಭಾಳಷ್ಟು ವರ್ಷಗಳಿಂದ ನಾಗರಾಜ್ ಅವರು, ದಿಲೀಪ್ರವರು ಮೈಸೂರಿನಲ್ಲೂ ಕೂಡ ಇದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ಪರ್ಧಾಳುಗಳಿಗೆ ಉತ್ತಮವಾದಂಥ ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟು ಅವರೆಲ್ಲರೂ ಬೆಳೀಲಿಕ್ಕೆ ಅವಕಾಶವನ್ನು ಮಾಡಿದಂಥ ಅವರಿಬ್ಬರಿಗೂ ಧನ್ಯವಾದಗಳನ್ನ ಹೇಳಿ, ಮೈಸೂರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥವ್ರಿಗೆ ನಾನು ಮನಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಮಹಿಳೆಯರು ಮುಖ್ಯವಾಗಿ ಕಲಿಬೇಕು. ನಾವು ಮಹಿಳೆಯರನ್ನ ಮೇಲೆ ಬರಬೇಕು, ಸಮಾನತೆ ಬರಬೇಕು ಅಂತ ಹೇಳ್ತೀವಿ. ಯಾವಾಗ ಮಹಿಳೆ ಆಂತರಿಕವಾಗಿ ಶಕ್ತಿಯುತವಾಗಿರ್ತಾರೆ, ಬೌದ್ಧಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರು ಸ್ವಯಂ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಂಡಾಗ ಅವರು ಯಾರೇ ಸ್ವಲ್ಪ ಕೀಟ್ಲೆ ಮಾಡ್ತಕ್ಕಂಥ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳಿರ್ತವೆ, ಅವ್ರುಗಳನ್ನ ವಿರೋಧಿಸಿ ಅಂದರೆ ಅವ್ರನ್ನ ಎದುರಿಸಿ ಅವ್ರನ್ನ ಮೇಲೆ ಬರ್ತಕ್ಕಂಥ ಒಂದು ಶಕ್ತಿ, ಅವರ ಆತ್ಮಧೈರ್ಯ ಇದ್ದಾಗ ಅವ್ರು ಎಲ್ಲಿ ಬೇಕಾದ್ರೂ ಭಾರತದಲ್ಲಿ ಯಾವುದೋ ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಬದುಕ್ತಕ್ಕಂಥ ಒಂದು ಸ್ಥೈರ್ಯ ಅವ್ರಿಗೆ ಬಂದಿರುತ್ತೆ. ಅದನ್ನೇ ಅಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಹೆಣ್ಮಕ್ಳುಗಳಿಗೆ. ಅದಕ್ಕಾಗಿ ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ.